ಎಲ್ಲರಿಗೂ ನಮಸ್ಕಾರ. ಕಿಡ್ಸ್ ಹೆಲ್ತಿ ಪೇರೆಂಟಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ವಿಚಾರ ಮಾಡ್ತಾ ಹೋಗೋಣ. ಯಾವ ಟಾಪಿಕ್ ಅಂದರೆ ಪರೀಕ್ಷೆಯ ದೃಷ್ಟಿಯಲ್ಲಿ ಮಕ್ಕಳನ್ನು ಹೇಗೆ ತಯಾರು ಮಾಡೋದು ಅಂತ. ಹಾಗೆಯೇ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಅಂಕಗಳನ್ನು ಗಳಿಸಲಿಕ್ಕೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈ ಒಂದು ವಿಚಾರ ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಮಾತ್ರ ಸೀಮಿತವಾಗಿದೆ. ಈಗ ವಿಚಾರಕ್ಕೆ ಬರೋಣ. ಮಕ್ಕಳನ್ನು ಪರೀಕ್ಷೆ ಅನ್ನೋ ಒಂದು ವಿಚಾರದಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿ ತಯಾರು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಎಷ್ಟೋ ಮಕ್ಕಳಿಗೆ ಪರೀಕ್ಷೆ, ಎಕ್ಸಾಮು, ಟೆಸ್ಟು, ಯೂನಿಟ್ ಟೆಸ್ಟು ಇವೆಲ್ಲ ಒಂಥರ ಭಯ ಕೊಡುವಂತಹ ವಿಚಾರ. ಹಾಗಾಗಿ ಮಕ್ಕಳಿಗೆ ಪರೀಕ್ಷೆ, ಮಾರ್ಕ್ಸು ಇವೆಲ್ಲ ತುಂಬಾ ಬೇಡದಾಗಿರೋ ವಿಚಾರ. ಆದರೆ ನಮಗೆ ಮಕ್ಕಳನ್ನು ಆ ದೃಷ್ಟಿಕೋನದಿಂದ ಹೊರಗೆ ತೆಗಿಬೇಕು. ಆಗ ನಾವು ಏನೇನು ಮಾಡಬೇಕು? ಫಸ್ಟ್ ಮಾಡಬೇಕಾಗಿರೋ ಕೆಲಸ ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು. ಪರೀಕ್ಷೆ ಅನ್ನೋದು ಭಯ ಬರಿಸೋದಲ್ಲ ಅನ್ನೋದನ್ನು ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡಬೇಕು. ಪರೀಕ್ಷೆಯಲ್ಲಿ ಅವು ತುಂಬ ಇಷ್ಟಪಟ್ಟು ಬರೆಯೋ ಹಾಗೆ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡಬೇಕು? ಮಕ್ಕಳಿಗೆ ತಿಳುವಳಿಕೆಯ ವಿಚಾರಗಳನ್ನು ಹೇಳ್ತಾ ಹೋಗಬೇಕು. ಮಕ್ಕಳಿಗೆ ಓದೋ ಅಭ್ಯಾಸಗಳನ್ನು ಜಾಸ್ತಿ ಮಾಡಿಸ್ತಾ ಹೋಗಬೇಕು. ಹಾಗೆಯೇ ಮಕ್ಕಳಿಗೆ ಜ್ಞಾನದ ಹಸಿವನ್ನು ಮೂಡಿಸುವಂತಹ ವಿಚಾರಗಳನ್ನು ನಾವು ಕೊಡ್ತಾ ಹೋಗಬೇಕು. ಆವಾಗ ಏನಂತಂದರೆ ಓದುಗಾರಿಕೆಯನ್ನು ಬೆಳೀತಾ ಹೋಗುತ್ತೆ. ಓದುಗಾರಿಕೆ ಬೆಳೀತಾ ಹೋದಾಗ ಮಕ್ಕಳಿಗೆ ಎಕ್ಸಾಮ್ ಬಗ್ಗೆ ಯಾವುದೇ ಥರದ ಭಯ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಮಕ್ಕಳಿಗೆ ಜ್ಞಾನ ತಿಳ್ಕೊಂಡಿರ್ತಾರೆ. ಅದನ್ನು ಪ್ರೆಸೆಂಟ್ ಮಾಡೋದ್ರ ಕಡೆಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತಾ ಹೋಗಿ ಅದ್ರ ಬಗ್ಗೆ ಗಮನ ಕೊಡ್ತಾ ಹೋದರೆ ಮಕ್ಕಳಿಗೆ ಎಕ್ಸಾಮ್ ಬಗ್ಗೆ ಭಯ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಪದೇ ಪದೇ ಟೆಸ್ಟು, ಎಕ್ಸಾಮು ಆ ವಿಚಾರದ ಬಗ್ಗೆ ಕೊಡ್ತಾ ಹೋದರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬಂದು ಎಕ್ಸಾಮು, ಟೆಸ್ಟ್ ಅನ್ನೋದ್ರ ಬಗ್ಗೆ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಒಂದು ಅನಿಸಿಕೆ. ಹಾಗೆಯೇ ಮಾರ್ಕ್ಸ್ ವಿಚಾರಕ್ಕೆ ಬಂದರೆ ಮಾರ್ಕ್ಸ್ ಅನ್ನೋದೊಂದು ದೊಡ್ಡ ವಿಚಾರ. ಆ ವಿಚಾರಕ್ಕೆ ಬಂದರೆ ಎರಡು ಥರ ಮಕ್ಕಳನ್ನು ನಾವು ಕಾಣಿಸ್ತಾ ಹೋಗ್ತೀವಿ. ಒಂದು ಮಾರ್ಕ್ಸ್ ಜಾಸ್ತಿ ತೊಗೊಳ್ಳೋದಷ್ಟೇ ಇಂಟೆನ್ಷನ್ ಇರುತ್ತೆ ಹೊರತು ಜ್ಞಾನ ಸಂಪಾದನೆ ಕಡಿಮೆ ಇರುತ್ತೆ. ಅಂದರೆ ಭಯ ತೊಡ್ಬಿಟ್ಟು ಮಾರ್ಕ್ಸ್ ಜಾಸ್ತಿ ತಗೋಬೇಕು ಅನ್ನೋ ಒಂದು ಕೆಟಗರಿ ಮಕ್ಕಳಾದರೆ, ಇನ್ನೊಂದು ಕೆಟಗರಿ ಮಕ್ಕಳು ಅವ್ರಿಗೆ ಜ್ಞಾನ ಗೊತ್ತಿರುತ್ತೆ ಬಟ್ ಮಾರ್ಕ್ಸ್ ತೆಗೆಯೋದು ಹೇಗೆ ಅನ್ನೋದು ಗೊತ್ತಿರಲ್ಲ, ಅವರಿಗೆ ಸ್ಟ್ರಾಟಜಿ ಗೊತ್ತಿರಲ್ಲ. ಅಂಥ ಒಂದು ಕೆಟಗರಿ ಮಕ್ಕಳು ಕೂಡ ನಮಗೆ ಒಂದು ಕೊಠಡಿಯಲ್ಲಿ ಕ್ಲಾಸಲ್ಲಿ ಸಿಗ್ತಾ ಹೋಗ್ತಾರೆ. ಈ ಎರಡೂ ಥರ ಮಕ್ಕಳನ್ನು ನಾವು ಕ್ಲಾಸ್ ರೂಮ್ನಲ್ಲಿ ನೋಡ್ತಾ ಇದ್ದಾಗ ನಾವು ಫಸ್ಟ್ ಕೆಟಗರಿ ಅಂದರೆ ಮಾರ್ಕ್ಸ್ ಜಾಸ್ತಿ ತೊಗೊಂಬಂದು ಜ್ಞಾನ ತಿಳ್ಕೊಳ್ತಾ ಇದ್ದಾಗ ಮಾರ್ಕ್ಸ್ ಓರಿಯೆಂಟೆಡ್ ದೃಷ್ಟಿಕೋನದಲ್ಲಿ ಮಾತ್ರ ನೋಡುವಂಥ ಮಕ್ಕಳನ್ನು ನಾವು ಓವರಾಲ್ ಡೆವಲಪ್ಮೆಂಟು ಹೇಗೆ ಮಾಡಬೇಕು, ಅವರಲ್ಲಿ ಜ್ಞಾನನೂ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಅನ್ನೋದನ್ನು ಹೇಗೆ ಅವರಿಗೆ ತೋರಿಸಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಹೋಗೋದಾದರೆ ಅವರಿಗೆ ಹೇಳಬೇಕಾಗುತ್ತೆ. ಅವರಿಗೆ ಆ ಸಿಚುವೇಶನ್ ತರಬೇಕಾಗುತ್ತೆ. ನೀ ಮಾರ್ಕ್ಸು ಅನ್ನೋದು ಈ 3 ದಿನ ಓದ್ಬಿಟ್ಟು ನೀನು ಮಾರ್ಕ್ಸ್ ತಂದರೆ ಯೂಸ್ ಆಗಲ್ಲ, ಅದು ಬೇರೆ ಬೇರೆ ಫೀಲ್ಡಲ್ಲೂ ನೀವು ಉಪಯೋಗಕ್ಕೆ ಬರುತ್ತೆ, ನೀವು ಅದನ್ನು ಉಪಯೋಗಿಸ್ಬೋದು ಅನ್ನೋದನ್ನು ಅವರಿಗೆ ಹೇಳ್ತಾ ಹೋದಾಗ, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದಾಗ ಮಕ್ಕಳು ಏನು ಮಾಡ್ತಾರೆ, ಅದ್ರ ಕಡೆನೂ ಜ್ಞಾನ ಕಡೆನೂ ತಿಳ್ಕೊಳ್ಳೋಕ್ಕೆ ವಿಚಾರ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ತೋರಿಸ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದು ಕೆಟಗರಿ ತುಂಬಾ ಇಂಪಾರ್ಟೆಂಟ್ ಕೆಟಗರಿ ಆಗುತ್ತೆ. ಯಾವುದು ಅಂತಂದರೆ ತುಂಬ ಜನನ ಕಾಣ್ಬೋದು. ಯಾವ ಕೆಟಗರಿ ಅವರಿಗೆ ಓದ್ಕೊಳ್ಳೋದು ಇಂಟ್ರೆಸ್ಟ್ ಇರುತ್ತೆ, ಜ್ಞಾನ ತಿಳ್ಕೊಳ್ಳೋಕ್ಕೂ ಇರುತ್ತೆ, ಆದರೆ ಮಾರ್ಕ್ಸ್ ಮಾತ್ರ ತೆಗಿಲಿಕ್ಕೆ ಬರಲ್ಲ. ಇದರಲ್ಲಿ ಏನೇನು ಕೊರತೆ ಬರುತ್ತೆ ಅಂತಂದರೆ ಫಸ್ಟ್ ಬರೋದು ಅವರಿಗೆ ಕಾನ್ಸಂಟ್ರೇಷನ್ನು ಬರುತ್ತೆ. ಯಾಕೆ ಅಂದರೆ ಕಾನ್ಸಂಟ್ರೇಷನ್ನು, ಇನ್ನೊಂದು ಏನಂತಂದರೆ ಸ್ಟ್ರಾಟಜಿ ಗೊತ್ತಿರಲ್ಲ, ಆಮೇಲೆ ಅವರಿಗೆ ಮೆಮೊರಿ ಪವರ್ ಇರಲ್ಲ, ಆಮೇಲೆ ಅವರಿಗೆ ಕುತ್ಕೊಂಡು ಹೋಗೋ ಮನಸ್ಸು ಅಂತಂದರೆ ಕುತ್ಕೊಂಡು ಎಕ್ಸಾಮ್ ದೃಷ್ಟಿಯಲ್ಲಿ ಓದುವಂಥ ಮನಸ್ಸು ಇರೋದಿಲ್ಲ. ಇವೆಲ್ಲವೂ ಅವಕ್ಕೆ ಕಾರಣಗಳು ಆಗ್ತಾವೆ. ಯಾವುದ್ಯಾವುದು ಒಂದು ಮೆಮೊರಿ ಪವರು, ಇನ್ನೊಂದು ಕಾನ್ಸಂಟ್ರೇಷನ್. ಅಂದರೆ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಅವರಿಗೆ ಓದೋ ಕಾನ್ಸಂಟ್ರೇಷನ್ ಬರಲ್ಲ. ಇನ್ನೊಂದು ಏನಂತಂದರೆ ರಿಕಾಲು, ಹಾಗೆ ಸ್ಟ್ರಾಟಜಿ ಯಾವ ಥರ. ಈ ಎಲ್ಲ ದೃಷ್ಟಿಕೋನದಲ್ಲೂ ನಾವು ಕೊರತೆಗಳನ್ನು ನೋಡ್ತಾ ಹೋದರೆ ನಾವು ಒಂದು ಮಾತ್ರ ಗಮನದಲ್ಲಿ ಇಟ್ಕೊಬೋದು, ಏನು ಅಂತಂದರೆ ಈ ಮಕ್ಕಳು ಕುತ್ಕೊಂಡು ಎಕ್ಸಾಮ್ ದೃಷ್ಟಿಯಲ್ಲಿ ಅವರಿಗೆ ರೀಕಾಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಈ ಒಂದು ವಿಚಾರನ ನಾವು ಗಂಭೀರವಾಗಿ ನೋಡೋದಾದರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಹೇಳ್ತೀನಿ. ಯಾವುದು ಅಂದರೆ R³ ಅಂತ. R³ ಫಾರ್ಮುಲಾ ಆ ಮಕ್ಕಳು ಯಾವಾಗಲೂ ನೆನಪಲ್ಲಿಟ್ಕೊಂಡು ತಮ್ಮ ಅಭ್ಯಾಸನ ಮಾಡ್ತಾ ಹೋದರೆ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಮಾರ್ಕ್ಸನ್ನು ಜಾಸ್ತಿ ತಗೊಳ್ಬೋದು. ಯಾವುದು R³ ಅಂದರೆ ಫಸ್ಟು ನೀವು ರೀಡ್, ರೀಕಾಲ್ ಆ್ಯಂಡ್ ರೀರೈಟ್. ಇದು 3. R³ ಅಂದರೆ ರೀಡ್, ರೀಕಾಲ್ ಆ್ಯಂಡ್ ರೀರೈಟ್. ಈ 3 ಫಾರ್ಮುಲಾನು, ಈ 3 ನೀವು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಓದಲ್ಲಿ ಅಪ್ಲೈ ಮಾಡಿ ನೀವು ಓದ್ತೀರಿ ಅಂದರೆ ಆ ಮಗು ತುಂಬ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರೀಡ್ ಅಂದರೆ ಏನು? ಓದೋದು ಚೆನ್ನಾಗಿ ಓದಬೇಕು. ಓದೋದಲ್ಲಿ ತುಂಬ ಕ್ರಮಗಳೆಲ್ಲ ಇದೆ. ಯಾವ ಥರ ಓದಬೇಕು ಅಂತ. ಫಸ್ಟು ರೋಟಿಂಗ್ ಅಂತ ಬರುತ್ತೆ, ಅದು ಬೇಡ. ಯಾಕೆ ಅಂದರೆ ಬಯಾಟ್ ಹೊಡೆದು ಅಲ್ಲಿ ಪರೀಕ್ಷೆಯಲ್ಲಿ ಬರೆಯೋದು ಎಷ್ಟು ನೆನಪಿರಲ್ಲ. ಏನಂತಂದ್ರೆ ಯಾವುದೇ ಒಂದು ವಿಷಯವನ್ನು ನಾವು ಗಾಢವಾಗಿ ತಿಳ್ಕೊಳ್ತಾ ಹೋದಾಗ ಆ ಒಂದು ಪಿಕ್ಚರೈಸೇಷನ್ ನಮ್ಮ ಕಣ್ಮುಂದೆ ಬಂದು, ಇವಾಗ ಆನೆ ಅನ್ನೋದು, ನೀವು ಒಂದು ಚಿತ್ರ ತಗೊಳ್ಳಿ, ಆನೆ ಬಗ್ಗೆ ಓದ್ತಾ ಇದ್ದೀರಿ. ಆನೆ ಬಗ್ಗೆ ಯಾವ ಥರ ಓದಬೇಕು ಅಂತಂದರೆ ಫಸ್ಟು ಫುಲ್ಲು ಆನೆ ಸೊಂಡ್ಲಿ ಯಾವ ಥರ ಇರುತ್ತೆ, ಆನೆ ಕಾಲು, ಆನೆ ಬಾಯಿ, ಆನೆ ಇದು ಕಾಲುಗಳು ಯಾವ ಥರ ಇರುತ್ತೆ, ಇವೆಲ್ಲವನ್ನು ಓದಿ ಒಂದು ನಿಮ್ಮ ಪಿಕ್ಚರ್ ಬರಬೇಕು ನಿಮ್ಮ ಕಣ್ಣಲ್ಲಿ. ಓ, ಆನೆ ಅಂದರೆ ದೊಡ್ಡ ಆಕಾರದಲ್ಲಿರುವಂತಹ ಒಂದು ಪ್ರಾಣಿ ಅಂತ ನಿಮ್ಮ ಕಣ್ಣಲ್ಲಿ ಬರಬೇಕು. ಬರಬೇಕು ಅಂದರೆ ನೀವು ಎಲ್ಲದನ್ನು ಓದಿರಬೇಕು. ಬರೀ ನೀನು ಕಾಲು ಓದ್ಬಿಟ್ಟು ಆನೆ ಕಲ್ಪನೆ ಬರೋಕ್ಕೆ ಸಾಧ್ಯ ಇಲ್ಲ, ಒಂದು ಬಾಲ ನೋಡ್ಬಿಟ್ಟು ಆನೆ ಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಆನೆ ಬಗ್ಗೆ ಫುಲ್ ತಿಳ್ಕೊಂಡಾಗ ಮಾತ್ರ ಆನೆ ಅನ್ನೋ ಒಂದು ಕಲ್ಪನೆ ನಿಮ್ಮ ಕಣ್ಮುಂದೆ ಬರುತ್ತೆ. ಆಗ ಕಣ್ಮುಂದೆ ಬಂದಾಗ ಆ ವಿಚಾರ ಮರ್ತೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದೇ ಒಂದು ವಿಚಾರನೂ ಫುಲ್ ತಿಳ್ಕೊಳ್ತಾ ಹೋಗಿ. ಅದು ರೀಡ್ ಅದು ಫುಲ್ ತಿಳ್ಕೊಳ್ಳಿ ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಾದ ನಂತರ ರೀಕಾಲ್, ನೀವು ಏನು ಓದಿರ್ತೀರಿ ಅದನ್ನು ರೀಕಾಲ್ ಮಾಡಿ, ಪುನರಾವರ್ತನೆ ಮಾಡಿ, ಅದನ್ನೇ ಪದೇ ನೆನಪು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಇದು ತುಂಬಾ ಕಷ್ಟ ಆಗುತ್ತೆ, ಎಲ್ಲ ಮಕ್ಕಳಿಗೂ ಇದು ತುಂಬಾ ಕಷ್ಟ. ಎಕ್ಸಾಮ್ ದೃಷ್ಟಿಕೋನದಿಂದ ಇದನ್ನು ನೋಡಲೇಬೇಡಿ. ನೀವು ಎಕ್ಸಾಮ್ನಲ್ಲಿ ರೀಕಾಲ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಪದೇ ಮನನ ಮಾಡ್ಕೊಳ್ತಾ ಇರ್ರಿ. ಮುಂಚೆನೇ ಮನನ ಓದಿದ ತಕ್ಷಣ ಮನನ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಅದಾದಮೇಲೆ ರೀರೈಟ್
ಕೊನೆಯದಾಗಿ ಯಾರು ಬರೋದು ರೀರೈಟ್. ನೀವು ಏನು ರೀಕಾಲ್ ಮಾಡ್ಕೊಂಡಿರ್ತೀರಿ ಅದನ್ನು ನಿಮ್ಮದೇ ವರ್ಡ್ಸಲ್ಲಿ ಬರಿತಾ ಹೋಗಿ. ಚಿಕ್ಕದಾಗಾದರೂ ಬರೀರಿ ಅಥವಾ ಫುಲ್ ಲೆಂತ್ ನೋಟ್ ಆದರೂ ಬರೀರಿ. ಬಟ್ ನೀವೇನು ತಿಳ್ಕೊಂಡಿರ್ತೀರಿ ಅದನ್ನು ನೀವು ಬರಿತಾ ಹೋಗಿ. ಇದಿಷ್ಟು ಕ್ರಮಗಳನ್ನು ಮಾಡ್ತಾ ಹೋದರೆ ನೀವೇನು ಓದಿರ್ತೀರಿ ಅದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಈ ಪ್ರೊಸೆಸ್ಸು ಸ್ಟಾರ್ಟಿಂಗ್ ತುಂಬಾ ಕಷ್ಟ, ಟೈಮ್ ತೊಗೊಳ್ತಾ ಹೋಗುತ್ತೆ. ಹಾಗೆ ಪ್ರಾಕ್ಟೀಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಬಟ್ ಬರ್ತಾ ನೀವು ಟೈಮ್ ಏನು ತೊಗೊಳ್ತಾ ಇರ್ತೀರಲ್ಲ ಮುಂಚೆ, ಆ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಮೈಂಡಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. 10 ಸಾರಿ ಓದಿದ್ದಾಗ ರೀಕಾಲ್ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಮುಂದೆ ಒಂದು ಸಾರಿ ಓದಿದ ತಕ್ಷಣ ನೀವು ರೀಕಾಲ್ ಮಾಡಲಿಕ್ಕೆ ಮೈಂಡ್ ಮುಂದೆ ರೀಕಾಲ್ ಮಾಡಬೇಕಾಗುತ್ತೆ, ಅದಕ್ಕೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು ನೀವು ಅಂತಂದು ಅದು ತಿಳ್ಕೊಳ್ತಾ ಹೋಗುತ್ತೆ. ನೀವು ಒಂದ್ಸತಿ ಓದಿದ್ರೂ ರೀಕಾಲ್ ಮಾಡ್ಕೋಬೋದು, ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆಯೇ ಕ್ವೆಶ್ಚನ್ ಪೇಪರು, ಸ್ಟ್ರಾಟಜಿ ಹೇಳ್ತೀನಿ. ಕ್ವೆಶ್ಚನ್ ಪೇಪರು ಹಾಗೆಯೇ ಕ್ವೆಶ್ಚನ್ ಪೇಪರ್ ತೊಗೊಂಡು ಬರಿತಾ ಹೋಗಿ. ನೀವು ಏನೇನು ಓದಿರ್ತೀರಿ ಅದನ್ನು ಬರಿತಾ ಹೋಗಿ. ನೀವೇ ಟೆಸ್ಟ್ ಇಟ್ಕೊಳ್ಳಿ, ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ, ಹಾಗೆಯೇ ನೀವೇ ಕರೆಕ್ಟ್ ಮಾಡ್ಕೊಳ್ಳಿ. ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ನೀವು ಕರೆಕ್ಟ್ ಮಾಡ್ತಾ ಹೋದರೆ ಅವಾಗ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲಿ ಸರಿ ಮಾಡಬೇಕು, ಹಾಗೆ ಎಲ್ಲಿ ಓದಬೇಕು ಅಂತ. ತಪ್ಪು ಮಾಡಿದ್ದು ಗೊತ್ತಾಯಿತು, ಹಾಗೆಯೇ ಸರಿ ಮಾಡ್ಕೋಬೇಕು ತಾನೇ, ಮತ್ತೆ ಓದಬೇಕು, ಮತ್ತೆ ರೀಕಾಲ್ ಮಾಡಬೇಕು, ಮತ್ತೆ ಬರಿಬೇಕು, ಮತ್ತೆ ಟೆಸ್ಟ್ ಇಟ್ಕೋಬೇಕು. ಈ ಒಂಷ್ಟು ಪಾರ್ಟನ್ನು ನೀವು ಸರಿಯಾಗಿ ಮಾಡ್ತಾ ಹೋದರೆ ಎಕ್ಸಾಮ್ನಲ್ಲಿ 100% ನಿಮ್ಮ ಎಫರ್ಟ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಅಂಕಗಳನ್ನು ಗಳಿಸಲಿಕ್ಕೂ ಸಾಧ್ಯ ಆಗುತ್ತೆ. ಎಕ್ಸಾಮ್ ಅಂದರೆ ಭಯ ಇರಲ್ಲ, ಜ್ವರ ಬರಲ್ಲ, ವಾಂತಿ ಬರಲ್ಲ, ಬಟರ್ಫ್ಲೈ ಫೀಲಿಂಗ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನೀವು ಟೆಸ್ಟ್ ಇಟ್ಕೊಂಡು ಆ ಒಂದು ವಿಷಯದಲ್ಲಿ ನೀವು ತುಂಬಾ ಪರ್ಫೆಕ್ಟ್ ಆಗಿರ್ತೀರಾ. ಏನು ಕೇಳಿದ್ರು ಗೊತ್ತಿರುತ್ತೆ, ಯಾಕೆಂದರೆ ಆ ಒಂದು ವಿಚಾರದಲ್ಲಿ ನೀವು ಆಳವಾಗಿ ತಿಳ್ಕೊಂಡಿರ್ತೀರಲ್ವಾ. ಹಾಗಾಗಿ ಯಾವುದೇ ಥರದ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಥರನೇ ಓದಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಸ್ಕೋರ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಒಂದು ವಿಚಾರನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.